ಭಾನುವಾರ ಅತ್ತೆ ಸೊಸೆಯರಿಗೆ ರಜೆ. ಶನಿವಾರ ರಾತ್ರಿ 8 ದಾಟಿರುತ್ತೆ. ಮನೆ ಮೇಲೆ ತಂದೆ ಮಗ ಪ್ರಸಾದ್ ರಮೇಶರು ಭಾನುವಾರ ಮಾಡಬೇಕಾದ ಅಡಿಗೆ ಬಗ್ಗೆ, ಕೆಲಸದ ಬಗ್ಗೆ ಮಾತಾಡ್ಕೋತಾ ಇರ್ತಾರೆ. ಮನೆಯೊಳಗೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತಾರೆ. ಅತ್ತೆ, ಮಾಡಿದ ಚಪಾತಿಗಳು ಟೊಮೆಟೊ ಪಪ್ಪನ ತಂದು ಟೇಬಲ್ ಮೇಲೆ ಇಡ್ಲಾ? ಈಗ್ಲೇ ಬೇಡ ಕಣೆ, ಇನ್ನು ಈ ತಂದೆ ಮಗ ತಿನ್ನೋದಕ್ಕೆ ಬಂದಿಲ್ವಲ್ಲ. ಮನೆ ಮೇಲಿದ್ದಾರೆ ಅತ್ತೆ, ಹೋಗಿ ಕರ್ಕೊಂಬನ್ನಿ. ಹೋಗಿ. ಮನೆ ಮೇಲಿದ್ದಾರ? ತಂದೆ ಮಗ ಮನೆ ಮೇಲೆ ಏನ್ ಮಾಡ್ತಾ ಇದ್ದಾರೆ ಸೊಸೆ? ನಾಳೆ ಭಾನುವಾರ ಅಲ್ಲ ಅತ್ತೆ, ಮನೆ ಕೆಲಸ, ಅಡಿಗೆ ಕೆಲಸ, ಹೊರಗಿನ ಕೆಲಸ ಹೇಗ್ ಮಾಡ್ಬೇಕು ಅಂತ ಮಾತಾಡ್ಕೋತಾ ಇದ್ದಾರೆ ಅನ್ಕೋತೀನಿ. ಏನ್ ಸೊಸೆ ನೀನ್ ಹೇಳೋದು? ನಾಳೆ ನಿಜವಾಗಿ ಭಾನುವಾರನಾ? ಹೌದು ಅತ್ತೆ, ನಾಳೆ ಭಾನುವಾರನೇ. ಅಂದ್ರೆ ನಾನು ಈ ದಿನ ಬಟ್ಟೆ ಒಗೆಯೋದು ಮರ್ತೋಗಿದ್ದು ಒಳ್ಳೇದೇ ಅನ್ನೋ ಮಾತು. ನಿಜ ಹೇಳಿ ಅತ್ತೆ, ನಾಳೆ ಭಾನುವಾರ ಅಂತ ನಿಮ್ಗೆ ನೆನ್ಪಿದೆ ಅಲ್ವಾ? ಬೇಕು ಅಂತ ಬಟ್ಟೆ ಒಗಿಲಿಲ್ಲ ಅಲ್ವಾ? ಹೌದು ಸೊಸೆ, ಬೇಕು ಅಂತಾನೆ ಒಗಿಲಿಲ್ಲ. ಈಗ ನೀನ್ ಹೋಗಿ ನಿಮ್ ಮಾವಂಗ್ ಹೇಳ್ತೀಯ ಏನೋ? ಭಲೇ ಇದೆ ಅತ್ತೆ, ನಾನೇನಕ್ಕೆ ಹೇಳ್ತೀನಿ. ನಾನು ಕೂಡ ಪಾತ್ರೆಗಳನ್ನ ಸಿಂಗಿ ತುಂಬಾ ಇಟ್ಟು ತೊಳೆಯೋದು ಮರ್ತೋಗ್ತೀನಲ್ಲ. ವಾರೆ ವಾ ಸೊಸೆ, ಬುದ್ಧಿವಂತಳೆ ಎಂದು ಅತ್ತೆ ಸೊಸೆರು ಮಾತನಾಡಿಕೊಳ್ಳುತ್ತಾ ಇರುವಾಗ ಮಕ್ಕಳು ಹರೀಶ್ ಭವ್ಯರು ಅವರ ಹತ್ರಕ್ಕೆ ಬರ್ತಾರೆ. ಅಜ್ಜಿ, ಹಸಿವಾಗ್ತಾ ಇದೆ, ಅನ್ನ ಹಾಕು. ಅಮ್ಮ, ನಾನು ಅಣ್ಣಯ್ಯ ಟ್ಯೂಷನ್ಗೆ ಹೋಗ್ ಬರುವ ಒಳಗೆ ಟೊಮೊಟೊ ಪಪ್ಪು ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಮಾಡಿದ್ಯಾ ಇಲ್ವಾ? ಮಾಡಿದೀನಿ ತಾಯಿ, ನೀವು ಕೂತ್ಕೊಳ್ಳಿ, ಅನ್ನ ಹಾಕ್ತೀನಿ. ತಾತಯ್ಯ ಡ್ಯಾಡಿ ಇಬ್ರು ಎಲ್ಲಿದ್ದಾರೆ? ಮನೆ ಮೇಲಿದ್ದಾರೆ ಮಕ್ಕಳೇ, ಅವ್ರು ಆಮೇಲೆ ತಿಂತಾರೆ ಬಿಡು, ಮೊದ್ಲು ನಾವು ತಿನ್ನೋಣ. ಸರಿ ಅತ್ತೆ, ನಾನು ತಂದಿಡ್ತೀನಿ ಬಿಡಿ ಎಂದು ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಮನೆಯ ಮೇಲಿರುವ ಪ್ರಸಾದ್ ಆಕಾಶದಲ್ಲಿ ನೋಡ್ತಾ ಇರುವಾಗ ರಮೇಶ್ ಕೋಪದಿಂದ ಇರ್ತಾನೆ. ಅಪ್ಪ, ನಿನ್ನೆ ನೋಡ್ತಾ ಇದ್ರೆ ನಂಗೆ ಕೋಪ ಬರುತ್ತೆ, ಆದ್ರೆ ಏನು ಅನ್ನಲಾರ್ದೆ ಹೋಗ್ತಾ ಇದ್ದೀನಿ. ಕೋಪನ ನನ್ ಮೇಲ? ಓಹೋ, ಅತ್ತೆ ಸೊಸೆಯರ ಹತ್ರ ಭಾನುವಾರ ವರ್ಕ್ ಫ್ರಮ್ ಹೋಮ್ ಅಂತ ಬುಕ್ ಮಾಡಿದ್ದಕ್ಕ ಮಗನೇ ಎಂದು ಪ್ರಸಾದ್ ನಗುತ್ತಾನೆ. ರಮೇಶನ್ಗೆ ಕೋಪ ಮತ್ತಷ್ಟು ಹೆಚ್ಚಾಗುತ್ತೆ. ಅಪ್ಪ, ದಯವಿಟ್ಟು ನೀನು ನಗು ನಿಲ್ಸು. ವರ್ಕ್ ಫ್ರಮ್ ಹೋಮ್ ಅಂದ್ರೆ ಮನೆ ಹತ್ರ ಆಫೀಸ್ ವರ್ಕ್ ಮಾಡೋದಪ್ಪ. ಅತ್ತೆ ಸೊಸೆರು ಮಾಡುವ ಕೆಲ್ಸನ ನಾವು ಮಾಡೋದನ್ನಲ್ಲ. ಮತ್ತೊಂದ್ಸಲ ವರ್ಕ್ ಫ್ರಮ್ ಹೋಮ್ ಅನ್ಬೇಡ, ಅದಕ್ಕಿರುವ ಬೆಲೆನ ನಾಶ ಮಾಡ್ಬೇಡ. ಮಗು ರಮೇಶು, ನಾನೇನು ನಾಶ ಮಾಡ್ತಾ ಇಲ್ಲ, ಆದ್ರೆ ಬೆಲೆನ ಇನ್ನು ಹೆಚ್ಚಿಸ್ತಾ ಇದ್ದೀನಿ. ಆಫೀಸ್ ವರ್ಕು, ಅತ್ತೆ ಸೊಸೆಯರ ಕೆಲಸ ಯಾವ್ದಾದ್ರೂ ಮನೆ ಹತ್ರನೇ ಮಾಡೋದಲ್ವಾ? ಅಪ್ಪ, ನೀವು ಬಹಳ ಗ್ರೇಪ್. ಹೇಳಿ, ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ಬೇಕು? ಬೆಳಿಗ್ಗೆ 5 ಗಂಟೆಯಿಂದ ನಮ್ ಕೆಲಸ ಶುರು ಮಾಡ್ಬೇಕಪ್ಪ. ಅಷ್ಟು ಬೆಳಿಗ್ಗೆ ಎದ್ದು ಮಾಡ್ಬೇಕಾದ ಕೆಲಸ ಏನಿದೆ ಅಪ್ಪ? ಆಗ್ಲೇ ನಿಜವಾದ ಕೆಲಸ ಇರುತ್ತಪ್ಪ. ಆ ಕೆಲಸ ನಾವು ಯಾರು ನೋಡುವ ಮೊದಲೇ ಚಕ ಮಾಡ್ಬೇಕು, ಆಮೇಲೆ ಮನೆಯೊಳಗೆ ಕೆಲಸ ಶುರು ಮಾಡ್ಬೇಕು. ಅಷ್ಟು ಮಾರ್ನಿಂಗ್ ನಲ್ಲಿ ಯಾರು ನೋಡದೆ ಇರುವ ಕೆಲಸ ಏನಿರುತ್ತಪ್ಪ? ಇನ್ನೇನಿದೆ, ಮನೆ ಮುಂದೆ ಸಗಣಿ ನೀರಿಂದ ತೊಳಿಬೇಕು. ನಾನಾ? ನಾನ ಅನ್ನೋದು ಆಮೇಲೆ ನೋಡೋಣಪ್ಪ, ಮೊದ್ಲು ಹೇಳೋದನ್ ಕೇಳು. ದಿಗಿಲಿನ ಮುಖ ಬಿಡುತ್ತಾನೆ ರಮೇಶ್. ತಪ್ಪದಲ್ವಾ ಅಪ್ಪ? ಹೀಗೆ ಹೇಳ್ತೀನಿ, ಹೇಳಿ. ಸಗಣಿ ನೀರ್ ಹಾಕ್ಬೇಕು. ಆ ಮಾತಿಗೆ ರಮೇಶ್ ಕೋಪದಿಂದ, ಅಬ್ಬಾ, ಇದಕ್ ಮೊದ್ಲು ಹೇಳಿದ್ಯಲ್ಲಪ್ಪ, ಎಷ್ಟು ಸಲ ಸಗಣಿ ಸಗಣಿ ಅನ್ಬೇಡ. ನನಗೆ ಪದೇ ಪದೇ ಅದೇ ನೆನ್ಪಿಗೆ ಬರೋ ಹಾಗಿದೆ. ಕೋಪ ಮಾಡ್ಕೋಬೇಡ ಮಗನೇ, ಶಾಂತವಾಗಿ ನಾನು ಹೇಳೋದನ್ ಕೇಳು. ಶಾಂತವಾಗಿ ಕೇಳ್ತೀನಪ್ಪ, ಹೇಳಿ. ಸಗಣಿ ನೀರ್ ಚೆಲ್ಲಿದ ಮೇಲೆ ರಂಗೋಲಿ ಇಡಬೇಕು. ರಂಗೋಲಿ ಒಂದೇನೆ ಅಪ್ಪ, ಬಣ್ಣ ಕೂಡ ಹಾಕ್ಬೇಕಾ? ಹಾಕ್ಬೇಕು ಮಗನೇ. ಮನೆ ಮುಂದೆ ರಂಗೋಲಿ ಬಣ್ಣದ ಹಾಕಿದ್ರೇನೆ ಮನೆ ಕಲೆಯಾಗಿರುತ್ತೆ. ಅದಕ್ಕೆ ವ್ಯಂಗ್ಯವಾಗಿ, ಯಾವ ಕಲೆ ಆಗಿರುತ್ತಪ್ಪ? ಪಕ್ಕದ ಮನೆ ಚಂದ್ರಕಲನ ಹಾಗ, ಎದುರುಗಡೆ ಶಶಿಕಲನ ಹಾಗ ಎಂದು ಕೇಳುತ್ತಾನೆ. ಆಗಲೇ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಮನೆ ಮೇಲಕ್ಕೆ ಬಂದಿರುತ್ತಾರೆ. ಅವರನ್ನು ಪ್ರಸಾದ್ ನೋಡಿ ಹೀಗಂತಾನೆ, ಸೊಸೆ ಬಂದ್ಲು ಮಗನೇ, ಸೊಸೆನೆ ಕೇಳು. ಮನೆ ಮುಂದೆ ಬಣ್ಣದ ರಂಗೋಲಿ ಹಾಕಿದ್ರೆ ಶಶಿಕಲಾಳ ಹಾಗಿರ್ತಾಳ, ಇಲ್ಲ ಅಂದ್ರೆ ಚಂದ್ರಕಲಾಳ ಹಾಗಿರುತ್ತಾ? ಸೊಸೆನೆ ನಿಂಗೆ ಹೇಳ್ತಾಳೆ. ಅನಾಮಿಕಾ ಕೋಪದಿಂದ ರಮೇಶನ ಕಡೆ ನೋಡ್ತಾ ಇರ್ತಾಳೆ. ರಮೇಶ್ ಸ್ವಲ್ಪ ಭಯದಿಂದ, ಅಯ್ಯೋ ಅನಾಮಿಕಾ, ನಾನು ಬೇಕು ಅಂತ ಅವ್ರ ಹೆಸರು ಹೇಳಲಿಲ್ಲ, ಏನೋ ಮಾತಿನ ವರ್ಷಕ್ಕೆ ಹಾಗೆ ಬಂತು. ಈಗ ಮಾತು ಬಂದಿದೆ, ಸ್ವಲ್ಪ ಹೊತ್ತಿನ ಮೇಲೆ ಹಾಡು ಬರುತ್ತೆ. ಆಮೇಲೆ ನನ್ನ ಕೆನ್ನೆ ಮೇಲೆ ಅನಾಮಿಕಳ ಬರೆ ಬೀಳುತ್ತೆ, ನನ್ನ ಕೆನ್ನೆ ಮೇಲೆ ನಮ್ಮಮ್ಮನ ಕೈನ ಹಚ್ಚಿ ಬೀಳುತ್ತೆ. ಇನ್ನು ಹೇಳ್ಬೇಕು ಅಂದ್ರೆ ನನ್ ಮಗ ಮಗಳು ಕೈಯಿಂದ ಬೈಗಳ ಬರುತ್ತೆ. ಆದ್ರೆ ಅಪ್ಪ, ನೀನ್ ಹೀಗೆ ಮಾಡೋದು ಚೂರು ಚೆನ್ನಾಗಿಲ್ಲ. ಮಾವೇನೇ ಕಂತೀರ ಹೇಳಿ? ನಾನು ಅತ್ತೆ ಮಕ್ಕಳು ತಿಂದಿದೀವಿ, ಇನ್ನು ನೀವು ಮಾವಯ್ಯ ತಿನ್ಬೇಕು. ನಾವ್ ಹೋಗಿ ಮಲ್ಕೋತೀವಿ. ನಿಮಗ್ ಗೊತ್ತಲ್ಲ, ನಾಳೆ ಭಾನುವಾರ, ಎಲ್ಲ ಕೆಲ್ಸ ನೀವೇ ಮಾಡ್ಬೇಕು. ಅದ್ರ ಬಗ್ಗೆನೆ ಮಾತಾಡ್ತಾ ಇದೀವಿ ಅನಾಮಿಕಾ. ನೀವು ತಿಂದ್ರಲ್ಲ, ಹೋಗಿ ಮಲ್ಕೊಳ್ಳಿ. ನಾಳೆ ಭಾನುವಾರ. ಅತ್ತೆ ಸೊಸೆಯರು ಮಹಾರಾಣಿಯರು, ಈ ತಂದೆ ಮಗ ಕೆಲಸದವರು. ಈಗ ಹ್ಯಾಪಿನೇ ಅಲ್ವಾ? ಹೋಗಿ ಮಲ್ಕೊಳ್ಳಿ. ಶಾರದಾ ಅನಾಮಿಕಾ ಸಂತೋಷದಿಂದ ಮೇಲಿಂದ ಕೆಳಗಿಳಿಯುತ್ತಾರೆ. ಕೋಪದಿಂದ ನೋಡ್ತಾ ಇರ್ತಾನೆ ರಮೇಶ್. ಪ್ರಸಾದ್ ಆ ಕೋಪವನ್ನು ಹಚ್ಚಿಕೊಳ್ಳದೆ,
ಬಣ್ಣದ ರಂಗೋಲಿ ಹಾಕಿದ ಮೇಲೆ ಎಂದು ಪ್ರಸಾದ್ ಭಾನುವಾರ ಮಾಡಬೇಕಾದ ಕೆಲಸಗಳ ಬಗ್ಗೆ ಹೇಳುತ್ತಾನೆ. ಅದೆಲ್ಲ ಕೇಳಿ ಆಶ್ಚರ್ಯದಿಂದ, ಅಮ್ಮ ಅಪ್ಪ ಇಷ್ಟು ಕೆಲಸ ಇರುತ್ತಾ? ನಾನು ಹೇಳಿದ್ದು ಇನ್ನೂ ಕಡಿಮೆ ಅಪ್ಪ. ಅದಕ್ಕೆ ಯಾವಾಗಾದ್ರೂ ಯಾರಾದ್ರೂ ಮನೆ ಹತ್ರ ಇರ್ತಿರುವ ಅತ್ತೆ ಸೊಸೆರು ಅಂತ ಹೆಂಗಸರು ಅಂತ ಹೆಂಡತಿಯರನ್ನ ಕ್ಷುಲ್ಲಕವಾಗಿ ನೋಡಿ ಮಾತಾಡಬಾರ್ದು. ಅವ್ರು ಇಲ್ದೇ ಇದ್ರೆ ನಮಗೆ ಜೀವನೇ ಇಲ್ಲ. ಬಾ ತಿಂದು ಮಲ್ಕೊಳ್ಳೋಣ. 4:15 ಅಲಾರಾಮ್ ಇಟ್ಕೊಂಡು ಮಲ್ಕೊಳ್ಳೋಣ ಬಾ. ಏನು 4:15 ಅಲಾರಾಮ್ ಇಟ್ಟು ಹೇಳ್ಬೇಕಾ? ಇಬ್ರು ಮನೆಯೊಳಗೆ ಬಂದು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಚಪಾತಿ ತಿನ್ನುತ್ತಾರೆ. ಆ ನಂತರ ಹಾಸಿಗೆ ಹಾಕೊಂಡು ಮಲ್ಕೋತಾರೆ. ಅಲಾರಾಮ್ ತಲೆ ಹತ್ರನೇ ಇಟ್ಕೋತಾರೆ. ಮಾರನೇ ದಿನ ಬೆಳಿಗ್ಗೆ 5 ಗಂಟೆಯ ಸಮಯ. ಭಾನುವಾರ. ಅಲಾರಾಮ್ ಹೊಡಿತಾ ಇರುತ್ತೆ. ಪ್ರಸಾದ್ ರಮೇಶರು ನಿದ್ರೆಯಿಂದ ಎದ್ದು ಹೊರಗೆ ಬರುತ್ತಾರೆ. ಪ್ರಸಾದ್ ಬಾಗಿಲು ಗುಡಿಸುತ್ತಾನೆ. ರಮೇಶ್ ನೀರು ಹಾಕುತ್ತಾನೆ. ಇಬ್ಬರು ಸೇರಿ ಬಣ್ಣದ ರಂಗೋಲಿ ಹಾಕುತ್ತಾರೆ. ಅಪ್ಪ, ಹೇಳಿದ ತಕ್ಷಣ ಮಾಡ್ಬೇಕಾದ ಕೆಲಸ ಮಾಡಿದ್ವಿ. ಇನ್ನು ಆಮೇಲೆ ಈಗ ಸ್ನಾನ. ಕಿಚನ್ ಒಳಗೆ ಹೋಗಿ ಸಿಂಕ್ ನಲ್ಲಿರೋ ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಇರು. ನಾನು ಮನೆಯೆಲ್ಲ ಗುಡಿಸಿ ಒರೆಸ್ತೀನಿ. ರಮೇಶ್ ಕಿಚನ್ ಒಳಗೆ ಹೋಗುತ್ತಾನೆ. ಸಿಂಕ್ ತುಂಬಾ ಪಾತ್ರೆಗಳಿರುತ್ತೆ. ಈ ದಿನ ಭಾನುವಾರವಲ್ವಾ, ಸಹನೆಯಿಂದಿರ್ಬೇಕು ಎಂದು ಪಾತ್ರೆಗಳ ಕಡೆ ನೋಡುತ್ತಾನೆ. ವಾಶ್ ಮಾಡುತ್ತಾನೆ. ಪ್ರಸಾದ್ ಮನೆಯಲ್ಲೇ ಗುಡಿಸಿ ಒರೆಸ್ತಾನೆ. ಈಗೇನಪ್ಪ? ಈಗ ನಾವು ಸ್ನಾನ ಮಾಡಿ ಪೂಜೆ ಮಾಡ್ಕೋಬೇಕಪ್ಪ. ಇನ್ನೇನಕ್ಕೆ ತಡ? ಪ್ರಸಾದ್ ರಮೇಶ ಅವರವರ ಬೆಡ್ರೂಮಕ್ಕೆ ಅವರು ಹೋಗುತ್ತಾರೆ. ಅತ್ತೆ ಸೊಸೆಯರು ಮಕ್ಕಳು ರೆಡಿಯಾಗಿ ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತಾರೆ. ಪ್ರಸಾದ್ ರಮೇಶರು ಪೂಜಾ ರೂಮಿನಲ್ಲಿ ಪೂಜೆ ಮಾಡಿ ಕೈ ಮುಗಿದು ಅವ್ರ ಹತ್ರಕ್ಕೆ ಬರ್ತಾರೆ. ಏನು ಅಂದ್ರೆ ಪೂಜೆ ಆಗೋಯ್ತಲ್ಲ? ಈಗ್ಲೇ ಆಯ್ತು ಶಾರದಾ. ಏನು ಅಂದ್ರೆ ಇನ್ನು ತಡ ಮಾಡದೆ ಕಿಚನ್ ಒಳಗೆ ಹೋಗಿ ನಮಗೆ ಬೇಕಾದ ಟಿಫಿನ್ ಮಾಡಿ. ಹೋಗಿ ಹೇಳಿ ಯಾರಿಗೆ ಏನ್ ಬೇಕು ಆರ್ಡರ್ ಮಾಡ್ತೀನಿ. ನಾನ್ ದಿನ ಹೀಗೇನೆ ಆರ್ಡರ್ ಮಾಡಿ ಕೊಡ್ತೀನಾ? ಇಲ್ವಲ್ಲ, ಮನೆಯಲ್ಲೇ ಮಾಡ್ತಾ ಇದ್ದೀನಲ್ಲ. ಅದಕ್ಕೆ ಅಂತ ಇಬ್ರು ಹೋಗಿ ಕಿಚನ್ ಒಳಗೆ ಮಾಡಿ. ನನಗೆ ಇಡ್ಲಿ, ಸೊಸೆಗೆ ಪೂರಿ. ಅದೇನು ಅನಾಮಿಕ ಕೂಡ ಇಡ್ಲಿ ತಿನ್ಬೋದಲ್ಲ? ಇಡ್ಲಿ ತಿಂತಾಳಲ್ವಾ ಅಂತ ಹೇಳಿದ್ರೆ ಮಾಡಲು ಸಹನೆ ಇಲ್ದೆಪ್ಪ. ಅವಳು ಇಷ್ಟನ ಸಾಯಿಸ್ಕೊಂಡು ಮನೇಲಿ ಏನಿರುತ್ತೋ ಅದನ್ನೇ ತಿಂತಾಳೆ. ಈ ದಿನ ಭಾನುವಾರವಲ್ವಾ, ಅವಳಿಗೆ ಇಷ್ಟವಾಗಿದ್ದು ನಮ್ಗೆ ಬೇಕಾಗಿದ್ದು ಮಾಡಿಸ್ಕೊಂಡು ತಿಂತೀವಿ. ಸರಿ ಬಿಡಿ ಮಕ್ಕಳೇ, ನಿಮ್ಗೇನ್ ಬೇಕು ಅಂತ ಕೂಡ ಹೇಳ್ಬಿಡಿ. ನಂಗೆ ಮಸಾಲೆ ದೋಸೆ, ನಂಗೇನೋ ಉಪ್ಮಾ ಪೆಸರಿಟ್ಟು. ರಮೇಶ್ ಪ್ರಸಾದರು ಮೌನವಾಗಿ ಕಿಚನ್ ಒಳಗೆ ಬಂದು ಹಿಟ್ಟನ್ನೆಲ್ಲ ನೋಡ್ಕೊಂಡು ಬೆವರು ಸುರಿತಾ ಇದ್ರೆ ಅತಿ ಕಷ್ಟದಿಂದ 1 ಗಂಟೆ ಹೊತ್ತು ಕಷ್ಟಪಟ್ಟು ಅತ್ತೆ ಸೊಸೆಯರಿಗೆ ಮಕ್ಕಳಿಗೆ ಅವರು ಕೇಳಿದ ಟಿಫಿನ್ಸ್, ಅವ್ರಿಗೆ ಸರಿ ಹೋಗುವ ಚಟ್ನಿ ಕರ್ರಿಗಳು ಮಾಡಿ ಇಡುತ್ತಾರೆ. ಇಬ್ಬರು ಬಹಳ ಸುಸ್ತಾಗಿ ಹೋಗಿ ಎಲ್ಲರ ಜೊತೆ ಸೇರಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಟಿಫಿನ್ ಮಾಡ್ತಾರೆ. ಅಪ್ಪ, ಈಗ್ಲೇ ಕೆಲಸ ಮಾಡ್ದೆ ಅಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣವಾ? ಏನಪ್ಪ ಮಗನೇ ರೆಸ್ಟ್ ತಗೋತಿಯಾ? ರೆಸ್ಟ್ ಇಲ್ಲ ಏನಿಲ್ಲ. ಹೋಗಿ ಬಜಾರ್ನಲ್ಲಿಂದ ನೀರ್ ತಗೊಂಡ್ಬಂದು ಹಿತ್ತಲಿನಲ್ಲಿರುವ ಡ್ರಮ್ಗಳಲ್ಲಿ ತುಂಬಿ. ಅಂದ್ರೆ ಆ 2 ಡ್ರಮ್ ನೀರ್ ತುಂಬಿದ ಮೇಲೆ ರೆಸ್ಟ್ ತಗೋಬೇಕಾ? ರೆಸ್ಟ್ ಅನ್ನೋ ಮಾತನ್ನ ನೀವು ಮರ್ತು ಹೋಗ್ಬೇಕ್ರಿ. ನೀರ್ ತುಂಬಿದ ಮೇಲೆ ನೀವು ಬಟ್ಟೆ ಒಗಿಬೇಕು. ಓಹೋ, ಆಮೇಲೆ ರೆಸ್ಟ್ ತಗೋಬಹುದು ಅನ್ಕೋತೀನಿ. ಮಗು ರಮೇಶ್ ನೀರ್ ಸೇದಿ ಬಟ್ಟೆ ಒಗಿಯವರೆಗೂ ಲಂಚ್ ಟೈಮ್ ಆಗುತ್ತಲ್ಲ. ಅಮ್ಮ, ಈಗ ಲಂಚ್ಗಾಗಿ ಅಡ್ಗೆ ಮಾಡ್ಬೇಕಾ? ಹೌದು ಮಗನೇ, ನನಗೆ ಬೇಳೆ ಸಾರು ಹಪ್ಪಳ ಬೇಕು, ನನಗೆ ಪನ್ನೀರ್ ಕರಿ ಬೇಕು, ನಂಗೆ ಚಿಕನ್ ಬೇಕು, ನಂಗೆ ಬೇಳೆ ಸಾರು ಆಮ್ಲೆಟ್ ಬೇಕು ಎಂದು ಎಲ್ಲರೂ ಹೇಳುತ್ತಾ ಇದ್ರೆ ರಮೇಶನಿಗೆ ಅತ್ತೆ ಸೊಸೆಯರನ್ನು ನೋಡಿ ಕೈ ಮುಗಿಬೇಕು ಅನ್ಸುತ್ತೆ. ಆದರೆ ಮಾಡಲಾರದೆ ಹೋಗ್ತಾನೆ. ಪ್ರಸಾದ್ ರಮೇಶರು ಸೇರಿ ಬಜಾರ್ನಲ್ಲಿಂದ ಕೊಡದಿಂದ ನೀರು ಹಿಡಿಯುತ್ತಾರೆ. ಡ್ರಮ್ಗಳೆರಡನ್ನು ತುಂಬುತ್ತಾರೆ. ಆಮೇಲೆ ಬಟ್ಟೆ ಒಗೆಯುತ್ತಾರೆ. ಇಷ್ಟರಲ್ಲಿ ಹರೀಶನ ಗಂಟಲು ಕೇಳಿಸುತ್ತೆ. ಡ್ಯಾಡಿ, ನಾನು ಬಾತ್ರೂಮ್ ಬಂದಿದ್ದೀನಿ, ಬಂದು ತೊಳಿ. ಅಷ್ಟೇ, ರಮೇಶ್ ತತ್ತರಿಸುತ್ತಾನೆ. ಬಾಗಿಲ ಹತ್ರ ನಿಂತ ಅನಾಮಿಕ ಆ ಮಾತನ್ನು ಕೇಳಿ ನಗ್ತಾ ರಮೇಶನ ಕಡೆ ನೋಡ್ತಾಳೆ. ಅನಾಮಿಕ, ಮಗ ಕರಿತಾ ಇದ್ದಾನೆ. ಈ ದಿನ ಅದೃಷ್ಟ ನಿಮ್ಗೆ ಬಂದಿದೆ, ಹೋಗಿ ಹೋಗಿ ಮಾಡಿ. ಮಗ ಕರಿತಾ ಇದ್ದಾನೆ, ಇನ್ನು ತಪ್ಪಲ್ಲ ಎಂದು ಅರ್ಥ ಮಾಡಿಕೊಂಡ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಸ್ವಲ್ಪ ಸಮಯದ ನಂತರ ರಮೇಶ್ ಬಂದು ತಿರುಗಿ ಬಟ್ಟೆ ವಾಶ್ ಮಾಡ್ತಾ ಇರ್ತಾನೆ. ಏನು ಅಂದ್ರೆ ಟೈಮ್ 12 ದಾಟಿದೆ. ಅಂದ್ರೆ ಏನ್ ಮಾಡುವಂತೀಯ ಅನಾಮಿಕಾ? ನಂಗೇನೋ 4 ಕೈ ಇದೆಯಾ? ಇಲ್ವಲ್ಲ, 2 ಇದ್ರೆ ಆ 2ರಿಂದ ಎಲ್ಲ ಕೆಲಸ ಮಾಡ್ತಾನೆ ಇದ್ದೀನಲ್ಲ. ಎಷ್ಟು ಕೋಪ ತಂದ್ಕೊಂಡ್ರು, ಇವತ್ತು ಭಾನುವಾರ, ಎಲ್ಲ ಕೆಲಸ ನೀವೇ ಮಾಡ್ಬೇಕು. ಆ ಮಾತು ಹೇಳಿ ಅನಾಮಿಕಾ ಹೊರಟು ಹೋಗುತ್ತಾಳೆ. ರಮೇಶ್ ಪ್ರಸಾದರು ಕಿಚನ್ ಒಳಗೆ ಬರ್ತಾರೆ. ಮಕ್ಕಳು ಕೇಳಿದ ಅಡುಗೆನ ಮಾಡ್ತಾರೆ. ಎಲ್ರು ಸಂತೋಷದಿಂದ ತಿನ್ನುತ್ತಾರೆ. ಅಪ್ಪ, ನಾನ್ ಸ್ವಲ್ಪ ಹೊತ್ತು ನೋ ರೆಸ್ಟ್ ಮಗನೇ. ಮಾರ್ಕೆಟ್ಗೆ ಹೋಗಿ 1 ವಾರಕ್ಕೆ ಬೇಕಾದ ತರಕಾರಿ ತಗೊಂಡ್ಬರ್ಬೇಕು. ಹೋಗಿ ಸಾಯಂಕಾಲ ತಗೊಂಡ್ಬರ್ತೀನಮ್ಮ. ಸಾಯಂಕಾಲ ಮಕ್ಕಳಿಗೆ ನಮಗೂ ಸ್ನಾಕ್ಸ್ ಮಾಡ್ಬೇಕಲ್ಲ. ಅಷ್ಟೇ. ಆ ಮಾತನ್ನು ಕೇಳಿ ರಮೇಶ್ ಕೈ ಮುಗಿಯುತ್ತಾನೆ. ಅಮ್ಮ, ಅನಾಮಿಕಾ, ನಿಮ್ಗೆ ವ್ಯಂಗ್ಯವಾಗಿ ಮಾತಾಡೋದಿಕ್ಕೆ ನನ್ನ ಕ್ಷಮಿಸ್ಬಿಡಿ.
ಅಪ್ಪ ಹೇಳಿದ ಹಾಗೆ ನೀವು ನಿಜವಾಗಿಯೇ ದೇವತೆಯರು, ನಿಮ್ಮನ್ನ ಪೂಜಿಸ್ಬೇಕು. ಇನ್ನು ಮೇಲಿಂದ ನಾನು ಕೂಡ ಸಮಯವಿದ್ದಾಗ ನಿಮಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡ್ತೀನಿ. ಮಗು ರಮೇಶು, ನಾನು ನಿಮ್ಮನ್ನೇನು ಗುಡಿ ಕಟ್ಟಿ ಪೂಜೆ ಮಾಡುವಂದಿಲ್ಲಪ್ಪ. ನಮ್ಮ ಕಷ್ಟನ ಗುರುತಿಸಿದ್ರೆ ಸಾಕು, ಅಷ್ಟಕ್ಕೆ ನಾವು ಎಷ್ಟೋ ಸಂತೋಷ ಪಡ್ತೀವಿ. ಅರ್ಥ ಮಾಡ್ಕೊಂಡೆ ಅಪ್ಪ, ನನ್ನನ್ನು ಕ್ಷಮಿಸಿ ಎಂದು ರಮೇಶ್ ಹೇಳಿದ್ದರಿಂದ ಅತ್ತೆ ಸೊಸೆಯರು ಸಂತೋಷ ಪಡುತ್ತಾರೆ. ಆ ದಿನ ಸಾಯಂಕಾಲ ಎಲ್ಲರೂ ಸೇರಿ ಕಿಚನ್ನೊಳಗೆ ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ಸ್ನಾಕ್ಸ್ ಮಾಡ್ಕೋತಾ ಇರ್ತಾರೆ. ಇನ್ನು ಆಗಿನಿಂದ ರಮೇಶ್ ಅನಾಮಿಕಳಿಗೆ ಸಮಯವಾದಾಗೆಲ್ಲ ಸಹಾಯ ಮಾಡ್ತಾ ಇರ್ತಾನೆ, ಗೌರವ ಕೊಟ್ಟು ಮಾತಾಡ್ತಾ ಇರ್ತಾನೆ. ಬಡ ಸೊಸೆಯ ಮಾಯಾ ಬದನೆಕಾಯಿ ಮನೆ. ಬೆಳಗಾಗುತ್ತಲೇ ಗುಡಿಯ ಮುಂದೆ ನೀರು ಚೆಲ್ಲಿ ರಂಗೋಲಿ ಇಡುವ ಬಡ ಸೊಸೆ ಅನಾಮಿಕಳ ಹತ್ತಿರಕ್ಕೆ ಒಂದು ದಿನ ಗುಡಿಯ ಪೂಜಾರಿ ಕುಂಡದಲ್ಲಿರುವ ಒಂದು ಚಿಕ್ಕ ಬದನೆಕಾಯಿ ಗಿಡವನ್ನು ತಂದು ಕೊಡುತ್ತಾನೆ. ಇಲ್ಲಿ ನೋಡು ತಾಯಿ. ಹೇಳಿ ಪೂಜಾರಿಯವರೇ. ಇದು ಗುಡಿಯಲ್ಲಿ, ಇದು ತುಳಸಿ ಗಿಡದ ಪಕ್ಕದಲ್ಲಿ ಹೊಳಿತಾ ಕಾಣಿಸ್ತು. ಇದನ್ನ ತೆಗೆದು ಕುಂಡದಲ್ಲಿಟ್ಟಿದೀನಿ. ನೀನು ಮನೆಗ್ ತಗೊಂಡೋಗಿ ಹಿತ್ತಲಲ್ಲಿ ಇಟ್ಕೋ ತಾಯಿ. ಬದ್ನೆಕಾಯಿ ಬೆಳೆದ್ರೆ ಯಾವ್ದೊಂದು ಹೊತ್ತಿಗೆ ಊಟಕ್ಕಾಗುತ್ತಲ್ಲ, ಹೊಟ್ಟೆ ತುಂಬಾ ತಿನ್ಬೋದು. ಹಾಗೆ ಪೂಜಾರಿಯವರೇ ಎಂದು ಬದ್ನೆಕಾಯಿ ಗಿಡ ಇರುವ ಕುಂಡವನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಅನಾಮಿಕಾ. ಮನೆಯಲ್ಲಿ ಶಾರದಾ ಅಳುತ್ತಾ ಇರುವ 2 ವರ್ಷದ ಮೊಮ್ಮಗ ಹರೀಶ್ನನ್ನು ಎತ್ಕೊಂಡು ಹೊರಗೆ ತಿರುಗ್ತಾ ಇರ್ತಾಳೆ. ಅನಾಮಿಕಾ ನೋಡಿ. ಏನತ್ತೆ, ಚಿಕ್ಕವನ ಆಗ್ಲೇ ಎದ್ಬಿಟ್ನಾ? ನೀನು ಗುಡಿ ಹತ್ರ ಹೋದೆ ಅಷ್ಟೇ, ಎದ್ದು ಅಳ್ತಾನೇ ಇರ್ತಾನೆ. ಅವರು ಹೊಲಕ್ ಹೋದ್ರತ್ತೆ? ಹೌದು ಸೊಸೆ. ಮತ್ತೆ ಸ್ವಲ್ಪ ಹೊತ್ತು ಮಗುನ ಎತ್ಕೊಳ್ಳಿ, ನಾನು ಈ ಬದ್ನೆ ಗಿಡನ ಹಿತ್ತಲಲ್ಲಿ ಇಟ್ಟು ಬರ್ತೀನಿ, ಮಗುನ ಕರ್ಕೊಂಡು ಹಾಲು ಕೊಡ್ತೀನಿ. ಇಷ್ಟು ಬೆಳಿಗ್ಗೆನೆ ನಿನಗೆ ಬದ್ನೆಕಾಯಿ ಗಿಡ ಇರೋ ಕುಂಡನ ಯಾರು ಕೊಟ್ರು ಸೊಸೆ? ಪೂಜಾರಿಯವರತ್ತೆ, ಗುಡಿಯಲ್ಲಿ ತುಳಸಿ ಗಿಡದ ಪಕ್ಕದಲ್ಲಿ ಬೆಳೆದಿತ್ತಂತೆ. ಪೂಜಾರಿಯವರು ನೋಡಿ ತೆಗೆದು ಈ ಕುಂಡದಲ್ಲಿಟ್ಟು ನಂಗೆ ಕೊಟ್ರು. ಹಿತ್ತಲಲ್ಲೇ ಇಟ್ಕೊ ಅಂತ ಹೇಳಿದ್ರು, ನಾನು ಸರಿ ಅಂತ ತಗೊಂಬಂದೆ. ತುಳಸಿ ಗಿಡದ ಪಕ್ಕದಲ್ಲಿ ಬೆಳೆದಿದೆ ಅಂದ್ರೆ ನನಗೇನಕ್ಕೋ ಈ ಬದ್ನೆಕಾಯಿ ಗಿಡ ಮಾಯಾ ಗಿಡದ ಹಾಗಿದೆ ಸೊಸೆ. ನಮಗೆ ಬಹಳ ಬದ್ನೆಕಾಯಿ ಕೊಡುತ್ತೆ, ಅದರಿಂದ ನಾವು ಜೀವನ ಸಾಗಿಸಬಹುದು ಅಂತ ನನ್ಗೆ ಅನಿಸ್ತಾ ಇದೆ. ಮಾಯ ಬದ್ನೆಕಾಯಿ ಇದ್ರೆ ಸಂತೋಷನೇ ಅಲ್ವತ್ತೆ? ಬದ್ನೆಕಾಯಿ ಮಾರ್ತಾ ಬಂದ ದುಡ್ಡಿನಿಂದ ನಾವು ಸಂತೋಷವಾಗಿ ಬದುಕಬಹುದು ಎಂದು ಅನಾಮಿಕಾ ಹೇಳುತ್ತಾ ಇದ್ದಾರೆ. ಮಗ ಹರೀಶ ಅಳ್ತಾ ಇರ್ತಾನೆ. ಸೊಸೆ, ಆ ಬದ್ನೆಕಾಯಿ ಗಿಡ ನಾನು ಕೊಡು, ನಾನು ಹೋಗಿ ಹಿತ್ತಲಲ್ಲಿ ಇಡ್ತೀನಿ. ನೀನು ಇವನು ಕರ್ಕೊಂಡು ಹೋಗಿ ಹಾಲು ಕೊಡು, ಹೋಗು. ಹಾಲಿಗಾಗಿ ನೋಡು ಹೇಗೆ ಹೇಳ್ತಾ ಇದ್ದಾನೆ. ಸರಿ ಅತ್ತೆ ಎಂದು ಬದ್ನೆಕಾಯಿ ಕುಂಡವನ್ನು ಶಾರದಂಗೆ ಕೊಡುತ್ತಾಳೆ. ಅನಾಮಿಕಾ ಅಳ್ತಾ ಇರುವ ಮಗುವನ್ನ ಎತ್ತಿಕೊಂಡು ಮನೆಯೊಳಗೆ ಹೋಗುತ್ತಾಳೆ. ಶಾರದಾ ಬದ್ನೆಕಾಯಿ ಗಿಡವನ್ನು ಹಿತ್ತಲಲ್ಲಿ ಇಡುತ್ತಾಳೆ, ನೀರು ಹಾಕುತ್ತಾಳೆ. ಇಲ್ಲಿ ನೋಡು ಬದ್ನೆಕಾಯಿ ಗಿಡ, ತುಳಸಮ್ಮನ ಪಕ್ಕದಲ್ಲಿ ನೀನು ಬೆಳೆದಿದೀಯ ಅಂದ್ರೆ ನನ್ಗೆ ಅರ್ಥವಾಗುತ್ತೆ. ನೀನು ಮಾಯಾ ಗಿಡ ಅಂತ. ನಮ್ಮ ಕುಟುಂಬವನ್ನ ಚೆನ್ನಾಗಿ ನೋಡು, ನಾವೆಲ್ಲ ಚೆನ್ನಾಗಿರ್ಬೇಕು ಎಂದು ಶಾರದಾ ಹೇಳುತ್ತಲೇ ಬದ್ನೆಕಾಯಿ ಗಿಡ ಮಿಂಚುತ್ತಾ ಇರುತ್ತೆ. ತಪ್ಪದೇ ಶಾರದಾ, ನೀನು ಕೋರಿಕೊಂಡ ಹಾಗೆ ನಿನ್ನ ಕುಟುಂಬವನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ. ಸಮಸ್ಯೆ ಏನಾದ್ರೂ ಸರಿ ನನಗೆ ಹೇಳಿ, ನಾನು ತೀರಿಸ್ತೀನಿ ಎಂದು ಹೇಳುತ್ತಲೇ ಶಾರದಾ ಶಾಕ್ ಇಂದ ತಲೆ ತಿರುಗಿ ದಬೀಲ್ ಅಂತ ಕೆಳಗೆ ಬಿದ್ದು ಹೋಗ್ತಾಳೆ. ಆಗ ಒಂದು ಕಿಲಕಿಲ ಅನ್ನೋ ನಗು ಕೇಳಿ ಬರುತ್ತೆ. ಬದ್ನೆಕಾಯಿ ಗಿಡದ ಹತ್ರ ಮಿಂಚು ಮಾಯವಾಗಿ ಹೋಗುತ್ತೆ. ಹೊಲದಿಂದ ತಂದೆ ಮಗ ಪ್ರಸಾದ್ ರಮೇಶರು ಬಂದು ಮನೆಯಲ್ಲೇ ಕೂತ್ಕೊಂಡಿರ್ತಾರೆ. ಮಂಚದ ಮೇಲೆ ಮಲಗಿಕೊಂಡ ಶಾರದಾ ಕಣ್ಣು ತೆಗೆದು ನೋಡುತ್ತಾಳೆ. ಸೊಸೆ ಅನಾಮಿಕಾ ಕಾಣಿಸ್ತಾಳೆ. ಸ್ವಲ್ಪ ಗಾಬರಿಯಿಂದ, ನಾನೇನು ಸೊಸೆ ಹೀಗೆ ಮಂಚದ ಮೇಲೆ ಮಲಗಿದ್ದೀನಿ? ಅತ್ತೆ, ನೀವು ಹಿತ್ತಲಲ್ಲಿ ಬಿದ್ದೋಗಿ ಕಾಣಿಸಿದ್ರಿ, ನಾನು ಕರ್ಕೊಂಡ್ಬಂದು ಮಲಗಿಸಿದ್ದೀನಿ. ನಾನ್ ಹೇಳ್ದೆ ಅಲ್ಲ ಸೊಸೆ, ಪೂಜಾರಿಯವರು ನಿಂಗೆ ಕೊಟ್ಟಿದ್ದು ಮಾಮೂಲಿ ಬದ್ನೆಕಾಯಿ ಗಿಡ ಅಲ್ಲ, ಮಾಯಾ ಬದ್ನೆಕಾಯಿ ಗಿಡ. ಅದು ನಮ್ಮನ್ನ ಕಾಪಾಡುತ್ತೆ ಅಂತ ಹೇಳದ್ನಲ್ಲ. ಅತ್ತೆ, ಅದು ಮಾಯಾ ಬದ್ನೆಕಾಯಿ ಗಿಡ ಅಂತ ಈಗ ಯಾರು ಹೇಳಿದ್ರು ನಿಮ್ಗೆ? ನಾನ್ ಹೇಳಿದ್ರೆ ನೀನ್ ನಂಬಲ್ಲ ಬಿಡು. ಬದ್ನೆಕಾಯಿ ಗಿಡ ನಂಗೆ ಆ ವಿಷಯ ಹೇಳ್ತು. ಅದಕ್ಕೇನಾ ತಾವು ತಲೆ ತೆರಿಗೆ ಹಾಗೆ ಬಿದ್ದಿದ್ದು? ನನ್ ಮಾತು ನಂಬೆ. ಸರಿ ಅತ್ತೆ, ನಂಬ್ತಾ ಇದ್ದೀನಿ. ಇನ್ನು ಎದ್ದೇಳಿ, ಮಕ್ಕಳನ್ನ ಹಿಡ್ಕೊಳ್ಳಿ. ಬಿಸಿಲು ಏರ್ತಾ ಇದೆ, ಮನೆ ಕೆಲ್ಸ ನೋಡ್ಕೋಬೇಕು, ನೀರ್ ಹಿಡಿಬೇಕು. ಹೊಲದಿಂದ ತಂದೆ ಮಗ ಬಂದ್ರ ಅನಾಮಿಕಾ? ಬಂದ್ರು ಅತ್ತೆ. ಈಗ ಹಿತ್ತಲಲ್ಲಿರುವ ಬದ್ನೆಕಾಯಿ ಗಿಡ ಮಾಯಾ ಗಿಡ ಅಂತ ಅವ್ರಿಗೆ ಹೇಳ್ತೀರಾ ಏನೋ? ಹೋಗಿ ಹೇಳ್ತೀನಿ ಸೊಸೆ. ಬೇಡ ಅತ್ತೆ, ಮಾವಯ್ಯ ಬೈತಾರೆ, ಆ ಮಾತನ್ನ ಹೇಳ್ಬೇಡಿ. ಇಲ್ಲ ಇಲ್ಲ ಅನಾಮಿಕಾ, ಹೇಳೇ ಬಿಡ್ತೀನಿ. ಆ ಗಿಡ ನನ್ನ ಹತ್ರ ಮಾತಾಡಿತ್ತಲ್ಲ, ಅದು ಕೂಡ ಹೇಳ್ಬಿಡ್ತೀನಿ ಎಂದು ಶಾರದಾ ಮನೆಯೊಳಗೆ ಕೂತ್ಕೊಂಡ ಪ್ರಸಾದ್ ರಮೇಶರ ಹತ್ರಕ್ಕೆ ಬರ್ತಾಳೆ. ಏನು ಅಂದ್ರೆ, ಮಗು ರಮೇಶು ಒಂದ್ಸಲ ಹಿತ್ತಲಿಗೆ ಬನ್ನಿ. ಯಾಕೆ ಶಾರದಾ? ನಮ್ಮ ಹಿತ್ತಲಲ್ಲಿ ಮಾಯಾ ಬದ್ನೆಕಾಯಿ ಗಿಡ ಇದೆ, ಅದು ನನ್ನ ಹತ್ರ ಮಾತಾಡ್ತೀರಿ. ಅಮ್ಮ, ಈಗಲ್ಲ, ಯಾವಾಗಾದ್ರೂ ನೋಡ್ತೀನಿ. ಹೊಲದ ಕೆಲಸ ಮಾಡಿ ಸುಸ್ತಾಗಿ ಬಂದಿದ್ದೀವಿ. ಹೌದು, ಮಕ್ಕಳಲ್ಲಿದ್ದಾರೆ ಎಂದು ಕೇಳುತ್ತಾ ಇರುವಾಗ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ. ಅನಾಮಿಕಾ, ಮಕ್ಕಳಲ್ಲಿದ್ದಾರೆ, ಭಾವನವರು ಬಂದು ಕರ್ಕೊಂಡು ಹೋಗಿದ್ದಾರೆ ರೀ. ಇನ್ನು ಅಣ್ಣಯ್ಯ ನೋಡ್ಕೋತಾನೆ ಬಿಡು ಎಂದು ಹೇಳುತ್ತಲೇ ಅನಾಮಿಕಾ ಹೊರಟು ಹೋಗುತ್ತಾಳೆ. ಶಾರದಾ ಬದ್ನೆಕಾಯಿ ಗಿಡದ ಹತ್ರಕ್ಕೆ ಬರ್ತಾಳೆ.
ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಬಿಸಿಲು ಕಾಲ, ಮಟಮಟ ಮಧ್ಯಾಹ್ನ. ರಮೇಶ್ ಅಳ್ತಾ ಇರುವ 2 ವರ್ಷದ ಮಗ ಹರೀಶ್ನನ್ನು ಎತ್ತಿಕೊಂಡು 7 ವರ್ಷದ ಮಗಳು ಭವ್ಯಳನ್ನು ಕರೆದುಕೊಂಡು ಅನುರಾಧಳ ಮನೆಗೆ ಬರುತ್ತಾನೆ. ಆಗ ಅನುರಾಧ ಮನೆಯಲ್ಲಿ ಎಸಿ ಹಾಕಿಕೊಂಡು ಟಿವಿ ನೋಡ್ತಾ ಇರ್ತಾಳೆ. ಅನುರಾಧ ಯಾರೋ ಅಲ್ಲ, ಅವನ ಅತ್ತಿಗೆ. ರಮೇಶ್ ಬಾಗಿಲು ಹೊಡೆಯುತ್ತಾನೆ. ಅನುರಾಧ ಗೋಡೆ ಗಡಿಯಾರವನ್ನು ನೋಡುತ್ತಾಳೆ. 2 ಗಂಟೆ ಅಂತ ಕಾಣಿಸುತ್ತೆ. ಇನ್ಯಾರು ನನ್ನ ಹೊರಗಿತ್ತಿ ಬಡ ಸೊಸೆ ಅನಾಮಿಕಳೆ ಮಕ್ಕಳನ್ನ ಕರ್ಕೊಂಡು ತಂಪಿಗಾಗಿ ಬಂದಿರೋ ಹಾಗಿದೆ. ದಿನಕ್ಕೂ ಇದ್ರ ಜೊತೆ ದೊಡ್ಡ ತಲೆನೋವಾಗಿ ಹೋಗಿದೆ. ಈಗ ಬಾಗ್ಲು ತೆಗಿಯಲ್ಲ, ಏನ್ ಮಾಡ್ತಾಳೋ ನಾನು ನೋಡ್ತೀನಿ ಅಂದುಕೊಳ್ಳುತ್ತಾ ಟಿವಿ ನೋಡ್ತಾ ಇರ್ತಾಳೆ. ಹರೀಶ್ ಏನೋ ಅಳ್ತಾ ಇರ್ತಾನೆ. ದೊಡ್ಡ ಮಮ್ಮಿ ಬಾಗ್ಲು ತೆಗಿ, ಬಿಸಿನ ತಡಿಲಾರ್ದೆ ತಮ್ಮ ಅಳ್ತಾ ಇದ್ದಾನೆ ಎಂದು ಹೇಳಿದ ಮಾತನ್ನು ಅನುರಾಧ ಕೇಳಿಸಿಕೊಳ್ಳುತ್ತಾಳೆ. ಸ್ವಲ್ಪ ಕೋಪದಿಂದ, ಬಾಗ್ಲು ತೆಗಿಯಲ್ಲ, ಏನು ತೆಗಿಯಲ್ಲ ಭವ್ಯ, ನೀವು ನಿಮ್ಮನೆಗೆ ಹೊರಟೋಗಿ. ಎಷ್ಟು ಸಲ ತಣ್ಣಗಿರ್ಬೇಕು ಅಂತ ನಮ್ಮನೆಗೆ ಬರಬೇಡಿ ಅಂತ ನಿಮ್ಮಮ್ಮಂಗೆ ಎಷ್ಟು ಹೇಳಿದ್ರು ಸರಿ, ನಿಮ್ಮಮ್ಮಂಗೆ ಬುದ್ಧಿ ಬರಲ್ಲ. ನೀನಾದ್ರೂ ಹೇಳು, ಹೊರಟೋಗು, ನನ್ ಮನೆಯಿಂದ ಹೊರಟೋಗಿ. ಎಸಿ ಇಲ್ಲ, ಏನೂ ಇಲ್ಲ, ಮೊದ್ಲು ಹೋಗಿ ಎಂದು ಗಟ್ಟಿಯಾಗಿ ಅನ್ನುತ್ತಾಳೆ. ಹೊರಗಿರುವ ರಮೇಶ್ ಆ ಮಾತುಗಳನ್ನು ಕೇಳಿ ಮಗಳ ಹತ್ರ, ದಿನ ನಿನ್ನ ದೊಡ್ಡ ಮಮ್ಮಿ ಹೀಗೆ ಅಂತಾಳ ತಾಯಿ. ಹೌದಪ್ಪ, ನಾವು ತಣ್ಣಗಿರ್ಬೇಕು ಅಂತ ಎಷ್ಟು ದೊಡ್ಡ ಮಮ್ಮಿನ ಬೇಡ್ಕೋತಾಳೆ. ನಾನು ಕೂಡ ಬೇಡ್ಕೋತಾ ಇರ್ತೀನಿ, ತಮ್ಮ ಅಳ್ತಾನೆ ಇರ್ತಾನೆ ಎಂದು ಹೇಳುತ್ತಾ ಇರುವಾಗ ರಮೇಶನ ಅಣ್ಣಯ್ಯ ಆನಂದ್ ಅಲ್ಲಿಗೆ ಬರುತ್ತಾನೆ. ಇನ್ನು ಏನಂತಾಳೆ ತಾಯಿ ನಿನ್ನ ದೊಡ್ಡ ಮಮ್ಮಿ? ಇನ್ನು ತುಂಬಾ ಮಾತಂತಾಳೆ ದೊಡ್ಡಪ್ಪ, ಆದ್ರೆ ಅಮ್ಮ ನಮಗಾಗಿ ಅದನ್ನ ಸಹಿಸ್ತಾರೆ. ದೊಡ್ಡಮ್ಮ ಹೇಳಿದ ಪ್ರತಿ ಕೆಲಸ ಮಾಡ್ತಾಳೆ. ನನಗೆ ಹಸಿವಾಗ್ತಾ ಇದೆ ದೊಡ್ಡಮ್ಮ, ಬಿಸ್ಕೆಟ್ ಕೊಡು ಅಂತ ಎಷ್ಟು ಕೇಳಿದ್ರು ಸರಿ, ಕೊಡೋದಿಲ್ಲ. ನಿಮ್ಮಪ್ಪ ತಗೊಂಡ್ಬಂದು ನಮ್ಮನೆಯಲ್ಲಿ ಬಚ್ಚಿಟ್ಟಿದಾರ ಅಂತ ಕೇಳ್ತಾಳೆ. ಅಮ್ಮ ಕೆಲಸ ಮಾಡ್ತಾ ಇದ್ರೆ ನನ್ ಜೊತೆ ಕಾಲು ಕೂಡ ಒತ್ತಿಸ್ಕೊತಾಳೆ ಎಂದು ಹೇಳಿ ಭವ್ಯ ಅಳುತ್ತಾಳೆ. ರಮೇಶನಿಗೆ ಬಹಳ ದುಃಖವೆನಿಸುತ್ತದೆ. ಕಣ್ಣೀರು ಹಾಕಿಕೊಳ್ಳುತ್ತಾ, ನಾನ್ ಬರ್ತೀನಿ ಅಣ್ಣಯ್ಯ, ಚಿಕ್ಕವನು ಅಳ್ತಾ ಇದ್ದಾನೆ, ಅನಾಮಿಕಳಗ್ ಕೊಟ್ರೆ ಹಾಲು ಕೊಡ್ತಾಳೆ. ನಿಲ್ಲು ತಮ್ಮ, ಎಲ್ಲಿಗೂ ಹೋಗ್ಬೇಡ, ಮನೆಯಲ್ಲಿ ಕೂಡ ಹಾಲು ಇರುತ್ತೆ. ನಿಮ್ಮ ಅತ್ತಿಗೆ ಮಗು ಹರೀಶಂಗೆ ಹಾಲು ಕೊಡಿಸ್ತಾಳೆ. ಬೇಡ ಅಣ್ಣಯ್ಯ, ಅತ್ತಿಗೆ ಹೇಗಂದ್ರೆ ಹಾಗೆ ಮಾತಂತಾಳೆ. ಭವ್ಯಳ ಜೊತೆ ಕಾಲ್ ತಿಕ್ಸೋದಂದ್ರೆ ಅಣ್ಣಯ್ಯ, ಭವ್ಯಳ ವಯಸ್ಸೇನು ಹೇಳಿ? ತಮ್ಮ, ಹೀಗೆ ನಡೆಯುತ್ತೆ ಅಂತ ನಾಗ ಈಗ್ಲೇ ಅಲ್ವಾ ತಿಳಿದಿದ್ದು? ನಾನು ಇದ್ದೀನಲ್ಲ. ಈಗ ಇದ್ದೀರಾ, ನಾಳೆ ಇರಲ್ವಲ್ಲ ಅಣ್ಣಯ್ಯ? ನಾವು ಇಲ್ಲದ ಸಮಯದಲ್ಲಿ ಅನಾಮಿಕಾ ಇಲ್ಲಿಗೆ ಮಕ್ಕಳ ಜೊತೆ ಬರ್ತಾಳೆ, ಏನಾದ್ರೂ ಅಂದ್ರೆ ಚೆನ್ನಾಗಿರಲ್ಲ. ನಾನು ಮಕ್ಕಳ ಜೊತೆ ಹೊರಟೋಗ್ತೀನಿ ಎಂದು ಹೇಳುತ್ತಲೇ ಆನಂದ್ ಕ್ಷಣ ಕೂಡ ತಡ ಮಾಡದೆ ಗಟ್ಟಿಯಾಗಿ ಕೋಪದಿಂದ, ರಾಧಾ ಬಾಗಿಲು ತೆಗಿ ಎಂದು ಅನ್ನುತ್ತಾನೆ. ಒಳಗಡೆ ಇರುವ ಅನುರಾಧ ಭಯದಿಂದ, ಬಂದಿದ್ದವರ ಅಯ್ಯಮ್ಮ ಈಗ ಅಂದ ಮಾತನ್ನೆಲ್ಲ ಕೇಳಿಸ್ಕೊಂಡಿರೋ ಹಾಗಿದೆ. ಈಗ ನಾನು ಏನ್ ಮಾಡ್ಬೇಕು? ನಿಜಕ್ಕೆ ಏನ್ ಹೇಳಿದ್ರೆ ಅವ್ನು ನಂಬ್ತಾನೆ? ಎಂತ ಕೆಲ್ಸ ಮಾಡಿದೆ ಅನಾಮಿಕಾ? ದಿನದ ಹಾಗೆ ಈ ದಿನ ಕೂಡ ನೀನೇ ಬಂದಿರ್ತೀಯ ಅಂತ ಬಾಯಿ ಜಾರ್ದೆ ಎಂದು ಅಂದುಕೊಳ್ಳುತ್ತಾ ಬಾಗಿಲು ತೆಗೆಯುತ್ತಾಳೆ. ಅವಳ ಗಂಡ ಆನಂದನ ಜೊತೆ ಮಗನನ್ನು ಎತ್ತಿಕೊಂಡು ಮಗಳನ್ನು ಹಿಡಿದುಕೊಂಡು ನಿಂತುಕೊಂಡ ರಮೇಶ್ ಕಾಣಿಸುತ್ತಾನೆ. ಅನುರಾಧಳ ಬಾಯಿಂದ ಒಂದು ಮಾತು ಕೂಡ ಬರಲಿಲ್ಲ, ಮೌನವಾಗಿರುತ್ತಾಳೆ. ತಮ್ಮ, ಮಕ್ಕಳನ್ನು ಕರ್ಕೊಂಡು ಒಳಗಡೆ ಬಾ. ಬೇಡ ಅಣ್ಣಯ್ಯ, ಮನೆಗೆ ಹೊರಟು ಹೋಗ್ತೀವಿ, ಮನೆ ಹತ್ರ ಅನಾಮಿಕಾ ಒಬ್ಳೇ ಇರ್ತಾಳೆ ಎಂದು ಮಕ್ಕಳನ್ನು ಕರೆದುಕೊಂಡು ಹೊರಟು ಹೋಗುತ್ತಾನೆ ರಮೇಶ್. ಆನಂದ್ಗೆ ಬಹಳ ದುಃಖವೆನಿಸುತ್ತದೆ, ಕಣ್ಣೀರು ಹಾಕೊಳ್ತಾನೆ. ಅನುರಾಧ ಮೌನವಾಗಿರ್ತಾಳೆ. ರಾಧಾ, ನಮ್ಗೆ ಹೇಗೂ ಮಕ್ಕಳಿಲ್ಲ, ನಾವು ಸಂಪಾದಿಸಿದ ಆಸ್ತಿ ಎಲ್ಲವನ್ನು ನಾವು ಹೋಗುವಾಗ ತಗೊಂಡು ಹೋಗ್ತೀವ ಹೇಳು? ಬಿಸಿಲು ಸಹಿಸಲಾರದೆ ಎಸಿ ಇದೆ ಅಂತ ನಮ್ಮನೆಗೆ ಬಂದ್ರೆ ಹೀಗೆ ಕಷ್ಟ ಕೊಡ್ತೀಯ ಅಂದ್ಕೊಂಡಿರ್ಲಿಲ್ಲ. ಮಕ್ಕಳನ್ನು ಹತ್ತಿರದವನ್ನು ಕಷ್ಟ ಕೊಟ್ಟು ನೀನು ಸಾಧಿಸಿದೇನು ಎಂದು ಒಳಗಡೆಗೆ ಹೊರಟು ಹೋಗುತ್ತಾನೆ. ರಮೇಶ್ ಮಕ್ಕಳನ್ನು ಕರೆದುಕೊಂಡು ಒಂದು ಮರದ ಕೆಳಗೆ ಕೂತಿರುವ ಅನಾಮಿಕಳ ಹತ್ರ ಬರ್ತಾನೆ. ಇದೇನಿದು, ಅಳ್ತಾ ಇರುವ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಳಿಸ್ತಾನೆ ಕರ್ಕೊಂಡ್ ಬರ್ತಾ ಇದ್ದೀರಾ? ನಿಮ್ಮ ಅತ್ತಿಗೆ ಎಸಿಲಿ ಕೂರಿಸ್ಲಿಲ್ವಾ? ನನ್ನನ್ನು ಕ್ಷಮಿಸು ಅನಾಮಿಕಾ, ನಮ್ಮ ಅತ್ತಿಗೆ ನಿನ್ಗಿಷ್ಟೆಲ್ಲ ಕಷ್ಟ ಕೊಡ್ತಿದ್ದಾಳೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ನಮ್ಮ ಅತ್ತಿಗೆ ಹತ್ರ ಕಳಿಸ್ತಾನೆ ಇರ್ಲಿಲ್ಲ. ಹಾಗಿದ್ದೇನೋ ಆಗಿ ಹೋಯ್ತು ಬಿಡಿ, ಮನೆ ಹತ್ರ ಹೋಗೋಣ ಎಂದು ಮನೆಗೆ ಬರುತ್ತಾರೆ. ಶಾರದಾ ಪ್ರಸಾದರು ಬದನೆಕಾಯಿ ಜೊತೆ ಬದನೆಕಾಯಿ ಮನೆ ಕಟ್ತಾ ಇರ್ತಾರೆ. ಅನಾಮಿಕಾ ಮಕ್ಕಳು ರಮೇಶ್ ಆಶ್ಚರ್ಯದಿಂದ ತಂದೆ ತಾಯಿ ಮಾಡುವುದನ್ನ ನೋಡ್ತಾ ಇರ್ತಾರೆ. ನಾನ್ ಹೇಳ್ದೆ ಅಲ್ಲ ಸೊಸೆ, ನಮ್ಮ ಹಿತ್ತಲಿನಲ್ಲಿರೋದು ಮಾಯ ಬದನೆಕಾಯಿ ಗಿಡ ಅಂತ. ಬಿಸಿನ ತಡಿಲಾರ್ದೆ ನಾನು ಬದನೆಕಾಯಿ ಗಿಡದ ಹತ್ರ ಬೇಡ್ಕೋತಾ ಇದ್ರೆ ಮಿಂಚು ಬಂತು, ಮಾತಾಡ್ತು. ನಿಮ್ಮ ಮಾವೇ ಕೂಡ ನೋಡಿದ್ರು, ಆ ಮಾತನ್ನೆಲ್ಲ ಕೇಳಿದ್ರು. ಹೌದು ಸೊಸೆ, ಮಾಯ ಬದನೆಕಾಯಿ ಗಿಡ ಮಾತಾಡ್ತಾ ನಿಮ್ಗೆ ಬೇಕಾದಷ್ಟು ಬದನೆಕಾಯಿ ಕೊಡ್ತೀನಿ, ಬದನೆಕಾಯಿ ಮನೆ ಕಟ್ಕೊಳ್ಳಿ, ನಿಮಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತು. ನಾನು ನಿಮ್ಮತ್ತೆ ತಡ ಮಾಡದೆ ಬದನೆಕಾಯಿ ಮನೆ ಕಟ್ತಾ ಇದೀವಿ. ಸರಿ ಮಾವಯ್ಯ, ಯಾವ ಮನೆ ಆದ್ರೆ ಏನು ಹೇಳಿ, ನಮಗೆ ಒಳ್ಳೇದೇ ಆಗ್ಬೇಕು, ನಾವು ಚೆನ್ನಾಗಿರ್ಬೇಕು, ನಾನು ಅದೇ ಕೋರ್ಕೋತಾ ಇದ್ದೀನಿ. ಎಲ್ಲ ಒಳ್ಳೇದೇ ಆಗುತ್ತೆ ಸೊಸೆ, ನೀನು ಮಕ್ಕಳನ್ನ ನೋಡ್ಕೋ, ಮಗ ಕೂಡ ಸಹಾಯ ಮಾಡ್ತಾನೆ, ಚಕ ಬದನೆಕಾಯಿ ಮನೆ ಪೂರ್ತಿ ಆಗುತ್ತೆ. ಸರಿ ಅತ್ತೆ ಎಂದು ಅನಾಮಿಕಾ ಮಕ್ಕಳನ್ನು ನೋಡ್ಕೋತಾ ಇರ್ತಾಳೆ. ಶಾರದಾ ಪ್ರಸಾದ್ ರಮೇಶರು ಚಕಚಕ ಬದ್ನೆಕಾಯಿಂದ ಮನೆ ಕಟ್ಟುತ್ತಾರೆ. ಆ ಮನೆ ಬದ್ನೆಕಾಯಿಂದ ಕಳಕಳಿ ಆಗ್ತಾ ಇರುತ್ತೆ. ಎಲ್ಲರೂ ಒಳಗಡೆಗೆ ಕೂತ್ಕೊಂಡಿರ್ತಾರೆ, ತಣ್ಣಗಿರುತ್ತೆ. ಮಕ್ಕಳು ಆಡ್ಕೋತಾ ನಗ್ತಾ ಇರ್ತಾರೆ.
ಹೇಗಿದೆ ಸೊಸೆ ಮಾಯಾ ಬದನೆಕಾಯಿ ಮನೆ? ತುಂಬಾ ಚೆನ್ನಾಗಿದೆ. ಇನ್ನು ನಮಗೆ ಬಿಸಿಲು ಕಾಲದ ಬಗ್ಗೆ ಕಷ್ಟವಿಲ್ಲ, ಹಾಗೆ ಕೂಲಿ ದುಡ್ಡಿನ ಬಗ್ಗೆ ಕೂಡ ಕಷ್ಟವಿಲ್ಲ. ಅದೇನು ಅನಾಮಿಕಾ, ಕೂಲಿ ದುಡ್ಡಿನ ಬಗ್ಗೆ ಕಷ್ಟವಿಲ್ಲ ಅಂದ್ರೆ? ಬೆಳಿಗ್ಗೆನೆ ನೀವು ಅತ್ತೆ ಮಾವಯ್ಯ ಬದ್ನೆಕಾಯಿ ಬುಟ್ಟಿನ ನೆತ್ತಿ ಮೇಲೆ ಇಟ್ಕೊಂಡು ಬದ್ನೆಕಾಯಿ ಮಾರೋದಕ್ಕೆ ಹೋಗ್ಬೇಕು ರೀ. ಎಷ್ಟು ಕಿಲೋ ಮಾರಿದ್ರೆ ಅಷ್ಟು ದುಡ್ಡು ತಕ್ಷಣ ನಮಗೆ ಬರುತ್ತಲ್ಲ ಹೌದು ಸೊಸೆ, ಆ ದುಡ್ಡಿನಿಂದ ನಾವು ಆನಂದದಿಂದ ಇರ್ಬೋದು ಎಂದು ಮಾತನಾಡಿಕೊಂಡು ಮಾರನೇ ದಿನದಿಂದ ಹಿತ್ತಲಿನಲ್ಲಿರುವ ಮಾಯಾ ಬದ್ನೆಕಾಯಿ ಗಿಡದಿಂದ ಬದ್ನೆಕಾಯಿ ತಗೊಂಡು ಹೋಗಿ ಮಾರ್ತಾ ಇರ್ತಾರೆ. ಹಾಗೆ ಬಂದ ದುಡ್ಡಿನಿಂದ ಆನಂದದಿಂದ ಜೀವಿಸ್ತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.